ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಕನ್ಯಾ ರಾಶಿಯವರ ಮೇ ತಿಂಗಳ ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ? ಕನ್ಯಾ ರಾಶಿಯವರಿಗೆ ಈ ತಿಂಗಳು ಇರತಕ್ಕಂತಹ ಗ್ರಹಸ್ಥಿತಿಗಳಿಗೆ ಅನುಸಾರವಾಗಿ ಈ ತಿಂಗಳಲ್ಲಿ ಏನಾದರೂ ಬದಲಾವಣೆಗಳು ಆಗತಕ್ಕಂತಹ ಸಾಧ್ಯತೆಗಳು ಉಂಟಾ? ಅಭಿವೃದ್ಧಿ ಆಗತಕ್ಕಂತಹ ಲಕ್ಷಣಗಳು ಏನಾದರೂ ಇದೆಯಾ? ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರ ಒಂದು ಭವಿಷ್ಯ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ ತನ್ನ ಮಿತ್ರನಾದಂತಹ ರವಿಯೊಂದಿಗೆ ಬುಧಾದಿತ್ಯ ಯೋಗದೊಂದಿಗೆ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ರಾಶಿಯನ್ನು ದಿಟ್ಟಿಸಿ ನೋಡತಕ್ಕಂತಹ ಶನಿ ಮತ್ತು ಕುಜನ ಒಂದು ಪ್ರಭಾವವು ಕೂಡ ಇಲ್ಲಿ ಕೆಲಸವನ್ನು ಮಾಡುತ್ತೆ. ಜೊತೆಯಲ್ಲಿ 10ನೇ ಮನೆಯಲ್ಲಿ ಗುರು ಇರುವುದರಿಂದ ಕನ್ಯಾ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ಇದು ಕೂಡ ಪ್ರಮುಖವಾದಂತಹ ಅಂಶ. ಈ ಎಲ್ಲ ಕಾರಣಗಳಿಂದಾಗಿ ಜೊತೆಯಲ್ಲಿ ದ್ವಿತೀಯಾಧಿಪತಿಯಾದಂತಹ ಶುಕ್ರ ತನ್ನ ಸ್ವಸ್ಥಾನಕ್ಕೆ ಅಂದರೆ ವೃಷಭ ರಾಶಿಗೆ ಬರತಕ್ಕಂಥದ್ದು ಇಲ್ಲಿ ಸಕಾರಾತ್ಮಕವಾದಂತಹ ಅಂಶ. ಈ ಎಲ್ಲ ಕಾರಣಗಳಿಂದ ಅವರ ಒಂದು ವೃತ್ತಿ ಕ್ಷೇತ್ರದಲ್ಲಿ, ಉದ್ಯಮೆಯ ಕ್ಷೇತ್ರದಲ್ಲಿ, ಕುಟುಂಬದಲ್ಲಿ, ಅವರ ಸ್ವಂತ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗು ಹೋಗುಗಳು ಉಂಟಾಗುತ್ತೆ ಅನ್ನತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಕನ್ಯಾ ರಾಶಿಯವರು ಬುದ್ಧಿಕಾರಕನಾದಂತಹ ಬುಧನ ಒಂದು ರಾಶಿಯಾಧಿಪತ್ಯವನ್ನು ಹೊಂದಿರತಕ್ಕಂಥವರು. ಆದ್ದರಿಂದ ಸಹಜವಾಗಿ ಕನ್ಯಾ ರಾಶಿಯವರು ಬುದ್ಧಿವಂತರು ಅಂತೇಳಿ ಹೇಳಬೇಕಾಗುತ್ತೆ. ಆದ್ದರಿಂದ ಬುದ್ಧಿ ಚಾತುರ್ಯದಿಂದ ನೀವು ಮಾಡತಕ್ಕಂತಹ ಕೆಲಸ ಏನಿದೆ ಅದು ನಿಮ್ಮ ಬುದ್ಧಿಯನ್ನೇ ಅವಲಂಬಿಸಿ ಇರುವುದರಿಂದ ನಿಮ್ಮ ಪರಿಶ್ರಮದಿಂದ ನೀವು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಸಾಧಿಸುತ್ತೀರಿ. ಆದರೆ ಅದೆಲ್ಲ ಗ್ರಹಕ್ಕೆ ಪೂರಕವಾಗಿ ವರ್ತಿಸಿದಾಗ ಮಾತ್ರ. ಈ ತಿಂಗಳಲ್ಲಿ ಈ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಸ್ಥಾನ ಕುಟುಂಬ, ವಾಕ್ ಮತ್ತು ಧನಸ್ಥಾನ ಅಂತ ಹೇಳಿ ನಾವು ಹೇಳ್ತೀವಿ. ಅದರಿಂದ ಕುಟುಂಬದಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ಇರಬೇಕು. ಹೊರಗಡೆ ಎಷ್ಟೇ ಕಷ್ಟಪಟ್ಟು ಬಂದರೂ, ಅಸಮಾಧಾನದಿಂದ ಬಂದರು, ಅಶಾಂತಿಯಿಂದ ಬಂದರು, ಮನೆಗೆ ಬಂದಾಗ ನೆಮ್ಮದಿ ಬರುತ್ತೆ ಅನ್ನತಕ್ಕಂಥದ್ದು ಮನೆಯೇ ಮಂತ್ರಾಲಯ ಅನ್ನತಕ್ಕಂತಹ ರೀತಿಯಲ್ಲಿ ಇರಬೇಕು. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಉಂಟಾಗುತ್ತೆ. ಗುರುವಿನ ದೃಷ್ಟಿ ಇದೆ. ಅದರಲ್ಲೂ ಕೂಡ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು ನಡೆದು ಆ ಮೂಲಕ ಕುಟುಂಬದಲ್ಲಿ ಮನೆಯಲ್ಲಿ ಉತ್ತಮವಾದಂತಹ ಸಂಭ್ರಮವಾದ ಶುಭ ಸಮಾರಂಭದ ವಾತಾವರಣ ಅನ್ನತಕ್ಕಂಥದ್ದು ಇರುತ್ತೆ. ಎಲ್ಲರೂ ಒಟ್ಟಿಗೆ ನಡೆದಾಡತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಕನ್ಯಾ ರಾಶಿಯವರಿಗೆ ಮೇ ತಿಂಗಳು ಅಂತ ಹೇಳಬೇಕಾಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಣ ವ್ಯಯವನ್ನು ಮಾಡತಕ್ಕಂತಹ ಹಣವನ್ನು ಸದ್ವಿನಿಯೋಗ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಈ ತಿಂಗಳು. ಅದರಿಂದ ಸಹಜವಾಗಿಯೇ ಪೂಜೆ ಪುನಸ್ಕಾರಗಳು, ಶುಭ ಸಮಾರಂಭಗಳು, ವಿವಾಹದಂತಹ ಮಂಗಳ ಕಾರ್ಯಗಳು ಕುಟುಂಬದಲ್ಲಿ ನಡೀತಕ್ಕಂತಹದ್ದು. ಅದಕ್ಕೋಸ್ಕರ ಅದರಿಂದಾಗಿ ಧಾರ್ಮಿಕ ಕಾರಣದಿಂದಾಗಿ ಧಾರ್ಮಿಕ ವೃತ್ತಿಪರರೇನಿದ್ದರೆ ಸಂಪಾದನೆಯನ್ನು ಮಾಡ್ತಾರೆ. ಧಾರ್ಮಿಕ ಕಾರ್ಯಕ್ರಮಗಳು ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ನಡೀತಕ್ಕಂಥದ್ದು ಎರಡೂ ವಿಧದಲ್ಲಿಯೂ ಇರುತ್ತೆ. ಅದರಿಂದಲೇ ಸಂಪಾದನೆ, ಅದನ್ನು ಮನೆಯಲ್ಲಿ ಮಾಡತಕ್ಕಂಥದ್ದು. ಈ ರೀತಿಯಾಗಿ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಈ ಆಸ್ತಿ ವಿಚಾರಗಳಿಗೆ, ಕುಟುಂಬದ ವಿಚಾರಗಳಿಗೆ, ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಕುಟುಂಬದಲ್ಲಿ ಏನೋ ಕಲಹಗಳು ನಡೀತಾ ಇರುತ್ತೆ. ಅಂತಹದ್ದು ಅದರಲ್ಲೂ ಕೂಡ ಅಣ್ಣ ತಮ್ಮಂದಿರೊಂದಿಗೆ ಏನಾದರೂ ಘರ್ಷಣೆಗಳಿದ್ದರೆ, ಮನಸ್ತಾಪ ಇದ್ದರೆ ಅದನ್ನು ನೀವು ಪರಿಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಈ ತಿಂಗಳಲ್ಲಿ ಅಂಥದ್ದನ್ನು ನೀವು ಹೆಚ್ಚು ಅಂದರೆ ವಿಪರೀತಕ್ಕೆ ಹೋಗುವುದಕ್ಕೆ ಬಿಡದೆ ಅದನ್ನು ಪರಸ್ಪರ ಅಲ್ಲಿಯೇ ಶಮನವನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಈ ಯಾವುದೇ ಅಣ್ಣ ತಮ್ಮಂದಿರೊಂದಿಗೆ ಘರ್ಷಣೆ ಅನ್ನತಕ್ಕಂಥದ್ದು ಇನ್ನೂ ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವುದೇ ಆದರೂ ಕೂಡ ಈ ಒಂದು ಕುಟುಂಬದ ವಿವಾದ ಇರಬಹುದು, ದಾಂಪತ್ಯ ಜೀವನದ ವಿವಾದ ಇರಬಹುದು, ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗಿರತಕ್ಕಂತಹ ಮನಸ್ತಾಪ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಯಾವುದೇ ಆದರೂ ಕೂಡ ನಾವು ತಾಳ್ಮೆಯಿಂದ ವರ್ತಿಸಿದಾಗ ಅಂತಹದ್ದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಆದ್ದರಿಂದ ನೀವು ಎಲ್ಲೇ ಹೋದರೂ ಕೂಡ ಅನಾವಶ್ಯಕವಾಗಿ ನಿಮ್ಮ ಮಾತಿನಿಂದ ಶತ್ರುಗಳು ಸೃಷ್ಟಿಯಾಗತಕ್ಕಂತಹ ಒಂದು ಸಾಧ್ಯತೆಗಳು ಇರುವುದರಿಂದ ಆದಷ್ಟು 100 ಬಾರಿ ಯೋಚಿಸಿ ಮಾತನಾಡಿ ಅನಾವಶ್ಯಕವಾಗಿ
ಏನೋ ಮಾತನಾಡಿ ಆ ಮೂಲಕ ವಿವಾದಗಳಿಗೆ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಕೂಡ ಬರುವುದರಿಂದ ಎಚ್ಚರಿಕೆಯಿಂದ ನೀವು ಮಾತನಾಡತಕ್ಕಂಥದ್ದು, ಎಷ್ಟು ಬೇಕೋ ಅಷ್ಟೇ ಮಾತನಾಡತಕ್ಕಂಥದ್ದು ತುಂಬ ಒಳ್ಳೆಯದು ಅನ್ನತಕ್ಕಂಥದ್ದು ಗಮನಿಸಬೇಕಾದಂತಹ ಅಂಶ. ಈ ಯಾವುದೇ ಒಂದು ಕೇವಲ ಕುಟುಂಬ, ಗಂಡ ಹೆಂಡತಿ ಜೊತೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳ ಒಂದು ಅಭಿವೃದ್ಧಿಯನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಆದರೆ ಎಷ್ಟೋ ಕಡೆ ಮಕ್ಕಳೇ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ. ಅಂದರೆ ಈ ಅಡ್ಡದಾರಿ ಹಿಡಿತಕ್ಕಂಥದ್ದು, ದುಶ್ಚಟಗಳಿಗೆ ದಾಸರಾಗತಕ್ಕಂಥದ್ದು, ಅಥವಾ ಅವರಿಗೆ ನಿರೀಕ್ಷಿತವಾದಂತಹ ರೀತಿಯಲ್ಲಿ ಯಶಸ್ಸು ಇಲ್ಲ ಅನ್ನತಕ್ಕಂತಹದ್ದು ಎಷ್ಟೋ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ವಿಷಯದಲ್ಲಿ ಕಾಡ್ತಾ ಇರುತ್ತೆ. ಕನ್ಯಾ ರಾಶಿಯವರಿಗೂ ಕೂಡ ಮಕ್ಕಳ ವಿಚಾರದಲ್ಲಿ ಅವರ ಒಂದು ಪ್ರಗತಿ ಸ್ವಲ್ಪ ಕುಂಠಿತಗೊಳ್ಳತಕ್ಕಂತಹ ಸಾಧ್ಯತೆಗಳು ಉಂಟು. ಅದರಿಂದ ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು, ಬುದ್ಧಿವಾದವನ್ನು ಹೇಳಿ ಆ ಮೂಲಕ ಅವರನ್ನು ಸರಿಯಾದ ರೀತಿಯಲ್ಲಿ ಅವರು ನಡೆಯುವಂತೆ ಅವರಿಗೆ ಮಾರ್ಗದರ್ಶನ ಕೊಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯೂ ಕೂಡ ಆಗಿರುವುದರಿಂದ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ ತಗೊಳ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ನಿಮ್ಮ ಯಾಂತ್ರಿಕವಾದಂತಹ ಜೀವನ, ಕೆಲಸದ ಒತ್ತಡದಲ್ಲಿ ಮಕ್ಕಳನ್ನು ನಿರ್ಲಕ್ಷಿಸಬೇಡಿ. ಸರಿಯಾದಂತಹ ಒಂದು ಶಿಕ್ಷಣವನ್ನು ಅವರಿಗೆ ಕೊಡಿ. ಅದರಲ್ಲೂ ಕೂಡ ಈ ಚಿಕ್ಕ ಮಕ್ಕಳು ಈ ರಜದ ಸಮಯವೂ ಕೂಡ ಆಗಿರುವುದರಿಂದ ಅಲ್ಲಿಗೆ ಸೂಕ್ತವಾದಂತಹ ಶಿಕ್ಷಣ, ಸೂಕ್ತವಾದಂತಹ ಮಾರ್ಗದರ್ಶನ ಇಂತಹದ್ದೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಸಮಯವನ್ನು ವ್ಯಯವನ್ನು ಮಾಡಬಾರ್ದು ಈ ರೀತಿಯಾಗಿ. ಆದರೆ ವಿವಾಹದ ಯಾವ ವಯಸ್ಸಿನಲ್ಲಿ ಇರ್ತಾರೋ ಅಂಥ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಸಮಸ್ಯೆ ಇರುತ್ತೆ. ಆ ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳಿಗೆ ಮದುವೆ ಆಗಬೇಕಾದ್ರೂ ಕೂಡ ಏನಾದರೂ ಒಂದು ಸಮಸ್ಯೆಗಳಾದರೆ ಕಾಲ ಕೂಡಿ ಬಂದಾಗ, ಅದರಲ್ಲಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಇಂತಹ ಸಮಯದಲ್ಲಿ ವಿವಾಹದ ಪ್ರಯತ್ನಗಳು ವಿಫಲ ಆಗಬಹುದು. ಮುಂದಿನ ಒಂದು ದಿನಗಳಲ್ಲಿ ಅಂತಹ ಪ್ರಯತ್ನ ಫಲಿಸ್ತಕ್ಕಂಥದ್ದು, ಅವಿವಾಹಿತರಿಗೆ ವಿವಾಹ ಆಗುತ್ತೆ. ಮಕ್ಕಳು ಏನಾದರೂ ನಿರುದ್ಯೋಗಿಗಳಾಗಿದ್ದರೆ ಅವರಿಗೆ ಮುಂದಿನ ದಿನಗಳಲ್ಲಿ ತಿಂಗಳ ಅಂತ್ಯದಲ್ಲಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ನಿಮ್ಮ ಒಂದು ಸಾರ್ವಜನಿಕ ಜೀವನದಲ್ಲಿ ಇರ್ಬೋದು, ಅಥವಾ ಕಚೇರಿಯಲ್ಲಿರ್ಬೋದು, ಉದ್ಯೋಗ ಮಾಡತಕ್ಕಂಥ ಸ್ಥಳದಲ್ಲಿರ್ಬೋದು, ಎಲ್ಲೇ ಆದರೂ ಕೂಡ ಯಾವುದೋ ಒಂದು ರೀತಿಯ ಕಿರಿಕಿರಿ ಆಗುತ್ತೆ. ಮಾಡತಕ್ಕಂತಹ ಕೆಲಸಗಳಿಗೆ ಅಡೆತಡೆಗಳು ಬರ್ತಾ ಇರುತ್ತೆ. ಇಂಥದ್ದೆಲ್ಲ ಕೆಲವರಿಗೆ ಶತ್ರುಗಳ ರೂಪದಲ್ಲಿ ಬರುತ್ತೆ, ಕೆಲವೊಂದಿಗೆ ರೋಗದ ರೂಪದಲ್ಲಿ ಬರುತ್ತೆ, ಕೆಲವರಿಗೆ ಅವರದ್ದೇ ಆದಂತಹ ಕೆಲವೊಂದು ಕಾರಣಗಳಿಂದ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ರಾಹು ಶತ್ರುಸ್ಥಾನದಲ್ಲಿ, ರಿಪುಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸ್ವಲ್ಪ ಅಡೆತಡೆಗಳಿಂದ ವಿಳಂಬ ಆಗತಕ್ಕಂಥದ್ದು, ಡಿಲೇ ಆಗುವಂತಹ ಸಾಧ್ಯತೆಗಳು ಇದೆ. ಆದ್ದರಿಂದ ವಿಳಂಬ ಆದರೂ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಆದಷ್ಟು ತಾಳ್ಮೆಯನ್ನು ವಹಿಸಿ ಆ ಮೂಲಕ ನಿರಾಶರಾಗದೆ ನೀವು ಮುಂದುವರಿತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕು. ಅದರಲ್ಲೂ ಈ ಕಾನೂನು ಕಟ್ಟಳೆಗಳು ಏನಾದರೂ ನ್ಯಾಯಾಲಯದಲ್ಲಿ ನಡೀತಾ ಇದ್ದರೆ ಅಂತಹದ್ದು ವಿಳಂಬ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಮುಂದಕ್ಕೆ ಹೋಗಿ ಅದು ನಿಮ್ಮ ನಿರೀಕ್ಷಿತವಾದಂತಹ ಸಮಯದಲ್ಲಿ ಫಲ ಕೊಡುವುದೇ ಇಲ್ಲ, ತೀರ್ಪನ್ನು ಕೊಡುವುದೇ ಇಲ್ಲ. ಈ ರೀತಿಯಾಗಿ ನಿಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಕನ್ಯಾ ರಾಶಿಯವರು ಅಂತಹ ಕೋರ್ಟ್ ಕೇಸುಗಳು ಏನಾದರೂ ಇದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ. ನಿರಾಶರಾಗಬೇಡಿ. ಮುಂದೆ ನಿಮ್ಮ ಪರವಾಗಿ ತೀರ್ಪು ನಿಮ್ಮ ಪರವಾಗಿ ನ್ಯಾಯಾಲಯದ ಒಂದು ತೀರ್ಪು ನಿಮ್ಮ ಪರವಾಗಿಯೇ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಎಲ್ಲ ವಿಚಾರಗಳ ಜೊತೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವ್ರು, ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥವ್ರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಒಂದು ದಿನಗಳು ಇದೆ ಅಂಥೇಳಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು. ಯಾಕೆಂದರೆ ಅಷ್ಟಮದಲ್ಲಿರತಕ್ಕಂತಹ ಒಂದು ಬುಧಾದಿತ್ಯ, ಸೂರ್ಯನ ಮತ್ತು ಬುಧನ ಒಂದು ಸಂಯೋಜನೆ ಏನಿದೆ ಅದು ಈ ಕಾರ್ಯಕ್ಷೇತ್ರದಲ್ಲಿ ಪ್ರಮುಖವಾಗಿ, ಅದರಲ್ಲೂ ಕೂಡ ಈ ನಿರ್ದಿಷ್ಟವಾದಂತಹ, ನಾನು ಹೇಳಿದಂತೆ ನಿರ್ದಿಷ್ಟವಾದಂತಹ ಕಾರ್ಯಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇರ್ತೀರೋ ಅಂಥವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ. ಅಧಿಕಾರ ಪ್ರಾಪ್ತಿಯಲ್ಲಿರತಕ್ಕಂತಹ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡುತ್ತೆ. ಅಥವಾ ಪ್ರಮೋಷನ್ ಸಿಗದೇ ಇದ್ದರೆ ಈ ಸಮಯದಲ್ಲಿ ಪ್ರಮೋಷನ್ ನಿಮಗೆ ಸಿಗಬಹುದು. ಅದು ಪ್ರಮೋಷನ್ ಯಾವುದೇ ವೃತ್ತಿಯಲ್ಲಿದ್ದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಈ ವೈಮಾನಿಕ ಕ್ಷೇತ್ರ, ಬಾಹ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಿ ಉದ್ಯೋಗ ಸಿಗತಕ್ಕಂತಹ ಒಂದು ಲಕ್ಷಣಗಳು ಕೂಡ ಈ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಉಂಟು ಅನ್ನತಕ್ಕಂಥ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇನ್ನು ಅಯಾಚಿತವಾಗಿ ನೀವು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಅಂತಹದ್ದು ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಇರುತ್ತೆ. ಶುಕ್ರ ಭಾಗ್ಯಸ್ಥಾನಕ್ಕೆ ಬಂದ ನಂತರದಲ್ಲಿ 9ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ವಿಶೇಷವಾಗಿ ನೀವು ಮಾಡತಕ್ಕಂತಹ ಯಾವುದೇ ಕೆಲಸ ಇರಲಿ ಅದರಲ್ಲಿ ನೀವು ಅಂದುಕೊಳ್ಳದೇ ಇರತಕ್ಕಂತಹ ರೀತಿಯಲ್ಲಿ ನಿಮಗೆ ಒಂದು ಫಲ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಅಂದರೆ ಅನಿರೀಕ್ಷಿತವಾದಂತಹ
ಒಂದು ಫಲ ಸಿಗುತ್ತೆ. ಅಂದರೆ ನೀವು ಯಾವುದೋ ಅಂದುಕೊಂಡೇ ಇರುವುದಿಲ್ಲ. ವಿಶೇಷ ಕಲಾವಿದರಾಗಿರ್ತಾರೆ, ಅವರಿಗೆ ವಿದೇಶಕ್ಕೆ ಒಂದು ಪ್ರಯಾಣ ಮಾಡತಕ್ಕಂತಹ, ಅಲ್ಲಿ ಕಲೆಯ ಪ್ರದರ್ಶನವನ್ನು ಮಾಡತಕ್ಕಂತಹ ಯೋಗ ಉಂಟಾಗಬಹುದು. ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಅವರು ನಿರೀಕ್ಷೆಯನ್ನೇ ಮಾಡಿರುವುದಿಲ್ಲ, ಅವರಿಗೆ ಅಂತಹ ಪದವಿ ಪ್ರಾಪ್ತಿ ಆಗಬಹುದು. ಉದ್ಯೋಗವನ್ನು ಮಾಡತಕ್ಕಂತಹ ಕ್ಷೇತ್ರದಲ್ಲಿ ನಿಮಗೆ ಹಿರಿಯ ಅಧಿಕಾರಿಗಳನ್ನ ಪ್ರಶಂಸೆ ಜೊತೆಯಲ್ಲಿ ನಿಮಗೆ ಮಾಡಿರತಕ್ಕಂತಹ ಕೆಲಸದಿಂದ ನಿಮಗೆ ಒಂದು ಉನ್ನತವಾದಂತಹ ಸ್ಥಾನಮಾನ ಬಡ್ತಿ ಸಿಗಬಹುದು. ಈ ರೀತಿಯಾಗಿ ಯಾವುದೊಂದು ನೀವು ಅಂದುಕೊಳ್ಳದೇ ಇರತಕ್ಕಂತಹ ರೀತಿಯಲ್ಲಿ ಜೀವನದಲ್ಲಿ ಅಭಿವೃದ್ಧಿಯಾಗತಕ್ಕಂತಹ ಒಂದು ಅನಿರೀಕ್ಷಿತವಾದಂತಹ ಫಲ ಸಿಗತಕ್ಕಂತಹ ಲಕ್ಷಣಗಳು ಕೂಡ ಇಲ್ಲಿ ಪ್ರಮುಖವಾಗಿ ಆ ಶುಕ್ರನ ಒಂದು ಪ್ರಭಾವದಿಂದ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಗುರುಬಲ ಇವಾಗ ಇಲ್ಲ, ಮುಂದೆ ಅಂದರೆ ಜೂನ್ ನಂತರ ಗುರುಬಲ ಬರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೆಲಸ ಬದಲಾವಣೆ ಮಾಡತಕ್ಕಂಥದ್ದಿದ್ದರೆ ಅಥವಾ ಏನಾದರೂ ಉದ್ಯಮೆಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಇದ್ದರೆ, ಇಂತಹದ್ದು ಏನೇ ಇದ್ದರೂ ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯ. ಜೂನ್ ನಂತರದಲ್ಲಿ ಅಂತಹದ್ದನ್ನು ಮಾಡಿ ಉದ್ಯೋಗ, ವ್ಯಾಪಾರ, ವ್ಯವಹಾರ ಸಂಬಂಧಿತವಾದಂತಹ ಯಾವುದೇ ಕಾರ್ಯಗಳು, ಯೋಜನೆಗಳಿದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಇಲ್ಲಿ ನೀವು ಪ್ರಮುಖವಾಗಿ ಮಾಡಬೇಕಾದಂತಹ ಕೆಲಸ. ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ನಾವು ಮಾಡತಕ್ಕಂತಹ ಪರಿಹಾರಗಳು, ಪೂಜೆ, ಪ್ರಾರ್ಥನೆಗಳು ಫಲವನ್ನು ಕೊಡುತ್ತೆ. ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತೆ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಿ, ಶ್ರೀನಿವಾಸ ದೇವಾಲಯಕ್ಕೆ ಪ್ರತಿ ಬುಧವಾರದ ದಿವಸ ಹೋಗಿ ಅರ್ಚನೆಯನ್ನು ಮಾಡತಕ್ಕಂಥದ್ದು, ವಿಷ್ಣು ಸಂಬಂಧಿತವಾದಂತಹ ಸ್ತೋತ್ರ ಪಠನೆಯನ್ನು ಮಾಡತಕ್ಕಂಥದ್ದು, ಅದರಲ್ಲೂ ಲಕ್ಷ್ಮೀ ನರಸಿಂಹನ ಒಂದು ಸ್ತೋತ್ರವನ್ನು, ಕರಾವಲಂಬ ಸ್ತೋತ್ರ ಪಠನೆಯನ್ನು ಮಾಡತಕ್ಕಂಥದ್ದು ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.